ಹಲೋ ನನ್ನ ಅದ್ಭುತ ವಿಟಮಿನ್ ಹೀರೋಸ್. ನಾವು ವಿಟಮಿನ್ ಏಂಜಲ್ಸ್, ನಿಮ್ಮ ಮಾರ್ಗದರ್ಶಕ ಮತ್ತು ನಮ್ಮ ಮಕ್ಕಳ ಯೋಗಕ್ಷೇಮದ ಪ್ರಯಾಣದ ಸ್ನೇಹಿತ. ಇಂದು ನಮ್ಮೊಂದಿಗೆ ನಮ್ಮ ಡೈನಾಮಿಕ್ ಸೂಪರ್ ಹೀರೋಗಳು, ದಿ ಇಮ್ಯುನಿಟಿ ಬಡ್ಡೀಸ್. ಒಟ್ಟಾಗಿ ನಾವು ನಮ್ಮ ಮಕ್ಕಳಿಗೆ ವಿಟಮಿನ್ ಎ ಪೂರಕಗಳು ಮತ್ತು ಅಲ್ಬೆಂಡಜೋಲ್ ನೀಡುವ ಪ್ರಕ್ರಿಯೆಯನ್ನು ಕಲಿಯುತ್ತೇವೆ ಮತ್ತು ಅರ್ಥ ಮಾಡಿಕೊಳ್ಳುತ್ತೇವೆ. ಅವರನ್ನು ಆರೋಗ್ಯಕರವಾಗಿ, ಸಂತೋಷದಿಂದ ಮತ್ತು ಶಾಶ್ವತವಾಗಿ ಶಕ್ತಿಯಿಂದ ತುಂಬಿರುತ್ತೇವೆ. ವಿಟಮಿನ್ ಎ ಪೂರಕಗಳನ್ನು ಅರ್ಥ ಮಾಡಿಕೊಳ್ಳುವುದು. ವಿಟಮಿನ್ ಎ ಪೂರಕಗಳು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಜೀವನವನ್ನು ಬದಲಾಯಿಸಬಹುದು. ಪ್ರತಿ 6 ತಿಂಗಳಿಗೊಮ್ಮೆ 2 ಡೋಸ್. ವಿಟಮಿನ್ ಎ ಕುರುಡುತನವನ್ನು ತಡೆಗಟ್ಟಲು, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಸಾವಿನ ಅಪಾಯವನ್ನು 24% ಕಡಿಮೆ ಮಾಡಲು ಮತ್ತು ದಡಾರ ಮತ್ತು ಕಬ್ಬಿಣದ ಕೊರತೆಯ ರಕ್ತಹೀನತೆಯಂತಹ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮಗೆ ಒದಗಿಸಲಾದ ವಿಟಮಿನ್ ಎ ಪೂರಕಗಳು ಕ್ಯಾಪ್ಸೂಲ್ಗಳ ರೂಪದಲ್ಲಿರುತ್ತವೆ ಮತ್ತು ಇದು 2 ವಿಧಗಳಲ್ಲಿ ಬರುತ್ತದೆ. ನೀಲಿ ಕ್ಯಾಪ್ಸೂಲ್ 1,00,000 ಅಂತಾರಾಷ್ಟ್ರೀಯ ಘಟಕಗಳನ್ನು ಹೊಂದಿದೆ ಮತ್ತು ಇದು 6 ರಿಂದ 11 ತಿಂಗಳ ವಯಸ್ಸಿನ ಚಿಕ್ಕ ಶಿಶುಗಳಿಗೆ. ಕೆಂಪು ಕ್ಯಾಪ್ಸೂಲ್ 1 ರಿಂದ 5 ವರ್ಷ ವಯಸ್ಸಿನ ಮಕ್ಕಳು ಮತ್ತು ಚಿಕ್ಕ ಮಕ್ಕಳಿಗೆ 2,00,000 ಅಂತಾರಾಷ್ಟ್ರೀಯ ಘಟಕಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ 6 ತಿಂಗಳಿನಿಂದ 5 ವರ್ಷ ವಯಸ್ಸಿನ ಶಿಶುವಿಗೆ ಪ್ರತಿ 6 ತಿಂಗಳಿಗೊಮ್ಮೆ 1 ನೀಲಿ ಕ್ಯಾಪ್ಸೂಲ್ ಮತ್ತು 8 ಕೆಂಪು ಕ್ಯಾಪ್ಸೂಲ್ಗಳನ್ನು ನೀಡಬೇಕಾಗುತ್ತದೆ. ಹುಳು ನಿವಾರಣೆ ಮತ್ತು ಇತರ ಲಸಿಕೆಗಳ ಜೊತೆಗೆ ಅದೇ ದಿನ ವಿಟಮಿನ್ ಎ ಪೂರಕಗಳನ್ನು ನೀಡಬಹುದು. ಅಪರೂಪದ ಸಂದರ್ಭಗಳಲ್ಲಿ ವಾಕರಿಕೆ, ವಾಂತಿ, ತಲೆನೋವು, ಆಯಾಸ, ಹಸಿವಿನ ಕೊರತೆ ಅಥವಾ ಮಗುವಿನ ತಲೆಯ ಮೃದು ಸ್ಥಳದಲ್ಲಿ ಊತದಂತಹ ಸೌಮ್ಯ ಅಡ್ಡಪರಿಣಾಮಗಳು ಉಂಟಾಗಬಹುದು. ಇದು 100 ಮಕ್ಕಳಲ್ಲಿ 5ಕ್ಕಿಂತ ಹೆಚ್ಚಿಲ್ಲದವರಲ್ಲಿ ಸಂಭವಿಸಬಹುದು ಮತ್ತು ಸಾಮಾನ್ಯವಾಗಿ 2 ದಿನಗಳಲ್ಲಿ ಪರಿಹರಿಸಬಹುದು. ಈ ರೋಗಲಕ್ಷಣಗಳು ಮುಂದುವರಿದರೆ ಅಥವಾ ಹೊಸ ರೋಗಲಕ್ಷಣಗಳು ಹೊರಹೊಮ್ಮಿದರೆ ಇದು ಇತರ ಸೋಂಕುಗಳಿಂದಾಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಆರೈಕೆ ಮಾಡುವವರನ್ನು ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಕೇಳಿಕೊಳ್ಳಿ. ಅಗೆಯಬಹುದಾದ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಬಳಸಿಕೊಂಡು ಹುಳು ನಿವಾರಣೆ ಮಾಡುವುದು. ಮಕ್ಕಳ ಒಟ್ಟಾರೆ ಪೌಷ್ಟಿಕಾಂಶದ ಸ್ಥಿತಿಯನ್ನು ಸುಧಾರಿಸಲು ಅಲ್ಬೆಂಡಜೋಲ್ ಮಾತ್ರೆಗಳು ಅದ್ಭುತಗಳನ್ನು ಮಾಡುತ್ತವೆ. ಇದನ್ನು ಮಕ್ಕಳ ಆರೋಗ್ಯಕರ ದೈಹಿಕ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸುವ ಮೂಲಕ ಹುಳುಗಳನ್ನು ನಿವಾರಿಸಲು ಬಳಸಲಾಗುತ್ತದೆ. ಅಂಬೆಗಾಲಿಡುವ ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಹುಳುಗಳ ಸೋಂಕಿಗೆ ಒಳಗಾಗುತ್ತಾರೆ. ಇದು ಅವರ ಪೋಷಣೆ ಮತ್ತು ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ತೊಳೆಯದ ಹಣ್ಣುಗಳು, ತರಕಾರಿಗಳು ಮತ್ತು ಕಲುಷಿತ ನೀರನ್ನು ಸೇವಿಸುವುದರಿಂದ ಮಕ್ಕಳು ಹೆಚ್ಚಾಗಿ ಹುಳುಗಳನ್ನು ಪಡೆಯುತ್ತಾರೆ. ಕಳಪೆ ನೈರ್ಮಲ್ಯ, ಬಯಲು ಮಲವಿಸರ್ಜನೆ ಸಾಮಾನ್ಯವಾಗಿರುವ ಪ್ರದೇಶಗಳ ಬಳಿ ಕಲುಷಿತ ಮಣ್ಣಿನಲ್ಲಿ ಆಡುವುದು, ಮಣ್ಣಿನಲ್ಲಿ ಬರಿಗಾಲಿನಲ್ಲಿ ನಡೆಯುವುದು, ಸರಿಯಾಗಿ ಬೇಯಿಸದ ಮಾಂಸವನ್ನು ತಿನ್ನುವುದು, ಕಲುಷಿತ ನದಿಗಳು, ಅಣೆಕಟ್ಟುಗಳು, ಕೆಸರು ತುಂಬಿದ ಕೊಳಗಳು ಅಥವಾ ಭತ್ತದ ಹೊಲಗಳಲ್ಲಿ ಈಜುವುದು ನಡೆಯುವುದು. ಅಲ್ಬೆಂಡಜೋಲ್ ಮಾತ್ರೆಗಳು 2 ಪ್ರಮಾಣದಲ್ಲಿ ಬರುತ್ತವೆ. 200 ಮಿಗ್ರಾಂ ಹೊಂದಿರುವ ಅರ್ಧ ಟ್ಯಾಬ್ಲೆಟ್ ಅನ್ನು 1 ರಿಂದ 2 ವರ್ಷ ವಯಸ್ಸಿನ ದಟ್ಟಗಾಲಿಡುವವರಿಗೆ ಬಳಸಲಾಗುತ್ತದೆ ಮತ್ತು 400 ಮಿಗ್ರಾಂ ಅಲ್ಬೆಂಡಜೋಲ್ ಹೊಂದಿರುವ ಪೂರ್ಣ ಟ್ಯಾಬ್ಲೆಟ್ 2 ರಿಂದ 5 ವರ್ಷ ವಯಸ್ಸಿನ ಚಿಕ್ಕ ಮಕ್ಕಳಿಗೆ. 1 ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಅಲ್ಬೆಂಡಜೋಲ್ ಅನ್ನು ನೀಡಬೇಕು. ಕೆಂಪು ವಿಟಮಿನ್ ಎ ಕ್ಯಾಪ್ಸೂಲ್ ಪಡೆಯುವ ಪ್ರತಿ ಮಗುವು ಅವರ ವಯಸ್ಸಿಗೆ ಅನುಗುಣವಾಗಿ ಅಲ್ಬೆಂಡಜೋಲ್ ಅನ್ನು ಸೇವಿಸಬೇಕು. ವಿರಳವಾಗಿ ವಾಕರಿಕೆ, ವಾಂತಿ, ತಲೆನೋವು, ಆಯಾಸ, ಹೊಟ್ಟೆನೋವು ಅಥವಾ ಅತಿಸಾರದಂತಹ ಸೌಮ್ಯ ಅಡ್ಡಪರಿಣಾಮಗಳು ಉಂಟಾಗಬಹುದು. ಇದು 100 ಮಕ್ಕಳಲ್ಲಿ 5ಕ್ಕಿಂತ ಹೆಚ್ಚಿಲ್ಲದವರಲ್ಲಿ ಸಂಭವಿಸಬಹುದು ಮತ್ತು ಸಾಮಾನ್ಯವಾಗಿ 2 ದಿನಗಳಲ್ಲಿ ಪರಿಹರಿಸಬಹುದು. ಈ ರೋಗಲಕ್ಷಣಗಳು ಮುಂದುವರಿದರೆ ಅಥವಾ ಹೊಸ ರೋಗಲಕ್ಷಣಗಳು ಹೊರಹೊಮ್ಮಿದರೆ ಇದು ಇತರ ಸೋಂಕುಗಳಿಂದಾಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಆರೈಕೆ ಮಾಡುವವರನ್ನು ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಕೇಳಿಕೊಳ್ಳಿ. ಜಂತುಹುಳು ಮಾತ್ರೆ ತೆಗೆದುಕೊಂಡ ನಂತರ ಹುಳುಗಳು ಮಗುವಿನ ಮಲದಲ್ಲಿ ಹೊರಬರಬಹುದು ಅಥವಾ ಭಾರೀ ಹುಳುಗಳ ಹೊರೆ ಇರುವ ಅಪರೂಪದ ಸಂದರ್ಭಗಳಲ್ಲಿ ಅದು ಮೂಗು ಅಥವಾ ಬಾಯಿಯಿಂದ ಹೊರಬರಬಹುದು. ಚಿಂತಿಸುವ ಅಗತ್ಯವಿಲ್ಲ. ಅದನ್ನು ನಿಧಾನವಾಗಿ ತೆಗೆದುಹಾಕಿ ಅಥವಾ ಅದನ್ನು ಉಗುಳಿಸಲು ಮಗುವನ್ನು ಕೇಳಿಕೊಳ್ಳಿ. ಮಕ್ಕಳ ಅರ್ಹತಾ ಮಾರ್ಗಸೂಚಿಗಳು.
ನಮ್ಮ ರೋಗನಿರೋಧಕ ಸ್ನೇಹಿತರು ಮಗುವಿಗೆ ವಿಟಮಿನ್ ಎ ಪೂರಕಗಳು ಮತ್ತು ಅಲ್ಬೆಂಡಜೋಲ್ ಹುಳು ನಿವಾರಕ ಮಾತ್ರೆಗಳನ್ನು ನೀಡುವ ಮೊದಲು ಪರಿಗಣಿಸಬೇಕಾದ ಅಗತ್ಯ ಪರಿಶೀಲನಾ ಪಟ್ಟಿಯ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಮಗುವು ಡೋಸಿಂಗ್ಗಾಗಿ ಬಂದಾಗ ನಿಮಗೆ ಮಗುವಿನ MCP ಕಾರ್ಡ್ ನೀಡುವಂತೆ ಆರೈಕೆ ಮಾಡುವವರನ್ನು ಕೇಳಿ ಮತ್ತು ನಂತರ ಈ 3 ಪ್ರಶ್ನೆಗಳನ್ನು ಕೇಳಿ. 1. ಪ್ರಶ್ನೆ: ನಿಮ್ಮ ಮಗುವಿನ ವಯಸ್ಸು ಎಷ್ಟು? ವಿಟಮಿನ್ ಎ ಪಡೆಯಲು ಮಗುವಿಗೆ ಕನಿಷ್ಠ 6 ತಿಂಗಳು ಮತ್ತು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು. ನಿರ್ಜಲೀಕರಣವನ್ನು ಸ್ವೀಕರಿಸಲು ಮಗುವಿಗೆ ಕನಿಷ್ಠ 1 ವರ್ಷ ಮತ್ತು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು. 2. ನಿಮ್ಮ ಮಗುವಿಗೆ ಕೊನೆಯ ಬಾರಿಗೆ ವಿಟಮಿನ್ ಎ ಮತ್ತು ಅಥವಾ ಅಲ್ಬೆಂಡಜೋಲ್ ಯಾವಾಗ ಸಿಕ್ಕಿತು? ಕೊನೆಯ ಡೋಸ್ನಿಂದ ಮಧ್ಯಂತರ ಅಂತರವು ಕನಿಷ್ಠ 6 ತಿಂಗಳುಗಳಾಗಿರಬೇಕು. 3. ನಿಮ್ಮ ಮಗುವಿಗೆ ಇಂದು ವಾಂತಿ, ಜ್ವರ ಅಥವಾ ಅತಿಸಾರ ಅಥವಾ ಉಸಿರಾಟದ ತೊಂದರೆ ಇದೆಯೇ? ಮಗುವಿನ ಉಸಿರಾಟವನ್ನು ಗಮನಿಸಿ. 3 ಅರ್ಹತಾ ಮಾನದಂಡಗಳನ್ನು ದಾಟಿದ ನಂತರವೇ ಮಗುವಿಗೆ ಡೋಸ್ ನೀಡಿ. ಮಕ್ಕಳ ಡೋಸಿಂಗ್ ಮಾರ್ಗಸೂಚಿಗಳು. ವಿಟಮಿನ್ ಎ ಮತ್ತು ಹುಳು ನಿವಾರಕವನ್ನು ಹೊಂದಿರುವ ಮಗುವಿಗೆ ನೀಡುತ್ತಿರುವಾಗ ನೀವು ನಿಮ್ಮ ಕೈಗಳನ್ನು ಸಾಬೂನಿನಿಂದ ತೊಳೆಯಿರಿ ಅಥವಾ ಸ್ಯಾನಿಟೈಸರ್ ಬಳಸಿ. ನೀವು ಯಾವುದೇ ಅನಾರೋಗ್ಯದ ಮಕ್ಕಳ ಸಂಪರ್ಕಕ್ಕೆ ಬಂದಿದ್ದರೆ ಡೋಸಿಂಗ್ ಮಾಡುವ ಮೊದಲು ಮತ್ತು ನಂತರ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿ. ಕ್ಯಾಪ್ಸೂಲ್ ಅನ್ನು ಕತ್ತರಿಸಲು ಮತ್ತು ನಿಮ್ಮ ಕೈಗಳು ಮತ್ತು ಕತ್ತರಿಗಳ ಮೇಲಿನ ಹೆಚ್ಚುವರಿ ಎಣ್ಣೆಯನ್ನು ಒರೆಸಲು ಕ್ಲೀನ್ ಸಿಸ್ಸರ್ಗಳನ್ನು ಬಳಸಿ. ಟ್ಯಾಬ್ಲೆಟ್ ಅನ್ನು ಪುಡಿ ಮಾಡಲು ಸ್ವಚ್ಛವಾದ ಕಾಗದ ಮತ್ತು ಕ್ರಷರ್ ಅನ್ನು ಬಳಸಿ. ಅಂಬೆಗಾಲಿಡುವ ಮಕ್ಕಳಿಗೆ ಔಷಧ ಕೊಡುವಾಗ ಯಾವಾಗಲೂ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಪುಡಿ ಮಾಡಿ. ಬಳಸಿದ ವಿಟಮಿನ್ ಎ ಕ್ಯಾಪ್ಸೂಲ್ಗಳನ್ನು ಎಸೆಯಲು ಕಸದ ಬುಟ್ಟಿಯನ್ನು ಬಳಸಿ. ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಪುಡಿ ಮಾಡಲು ಬಳಸುವ ಕಾಗದವನ್ನು ತಿರಸ್ಕರಿಸಿ. ಮಗುವನ್ನು ಮುಟ್ಟಬೇಡಿ. ಬದಲಿಗೆ ಡೋಸ್ಗಳನ್ನು ನೀಡಲು ಮಗುವಿನ ಬಾಯಿಯನ್ನು ತೆರೆಯಲು ಸಹಾಯ ಮಾಡಲು ಆರೈಕೆದಾರರನ್ನು ಕೇಳಿ. ಮಗುವನ್ನು ಎಂದಿಗೂ ಡೋಸ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಬೇಡಿ. ಟ್ಯಾಬ್ಲೆಟ್ ಅನ್ನು ನುಂಗುವಂತೆ ಒತ್ತಾಯಿಸಲು ಮಗುವಿನ ಮೂಗನ್ನು ಹಿಡಿದುಕೊಳ್ಳಬೇಡಿ. ಅಳುತ್ತಿರುವ ಮಗುವಿಗೆ ಚುಚ್ಚುಮದ್ದು ನೀಡಬೇಡಿ. ವಿಟಮಿನ್ ಎ ಪ್ರಮಾಣವನ್ನು ಆರೈಕೆದಾರರೊಂದಿಗೆ ಮನೆಗೆ ಎಂದಿಗೂ ಕಳುಹಿಸಬೇಡಿ. ಆರೋಗ್ಯ ಮತ್ತು ಸಂತೋಷದ ಮೈಲಿಗಲ್ಲುಗಳು. ಈ ಪ್ರಕ್ರಿಯೆಯನ್ನು ಕಲಿಯೋಣ. ಹಲೋ ಸೇವಾ ಪೂರೈಕೆದಾರ. ಇಂದು ನಾವು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಿಟಮಿನ್ ಎ ಮತ್ತು ಅಲ್ಬೆಂಡಜೋಲ್ ನೀಡುವ ಹಂತಗಳನ್ನು ನೋಡೋಣ. ಇದು ಸರಳ ಮತ್ತು ಮೋಜಿನ 7 ಹಂತದ ವ್ಯಾಯಾಮವಾಗಿದೆ. ಪ್ರತಿ ಹೆಜ್ಜೆ ಪೂರ್ಣಗೊಂಡ ನಂತರ ನೀವು ಆರೋಗ್ಯ ಮತ್ತು ಸಂತೋಷದ ಮೈಲಿಗಲ್ಲು ಎಂಬ ಮೈಲಿಗಲ್ಲನ್ನು ದಾಟುತ್ತೀರಿ. ನೀವು ಎಲ್ಲ 7 ಮೈಲಿಗಲ್ಲುಗಳನ್ನು ದಾಟಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಮಗುವಿಗೆ ವಿಟಮಿನ್ ಎ ಮತ್ತು ಅಥವಾ ಹುಳು ನಿವಾರಕವನ್ನು ಸುರಕ್ಷಿತವಾಗಿ ನೀಡಲು ನೀವು ಈ ಹಂತಗಳನ್ನು ಅನುಸರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. 1. ಅರ್ಹ ಮಗು ಇಂದು ವಿಟಮಿನ್ ಎ ಮತ್ತು ಹುಳು ನಿವಾರಣೆ ಪಡೆಯಲು ಅರ್ಹವಾಗಿದೆ ಎಂದು ಪರಿಶೀಲಿಸಿ. ಮಗುವಿನ MCP ಕಾರ್ಡ್ ಅನ್ನು ಕೇಳಿ ಮತ್ತು ಅವರ ವಯಸ್ಸು 6 ತಿಂಗಳಿನಿಂದ 5 ವರ್ಷಗಳ ನಡುವೆ ಇದೆ ಎಂದು ಪರಿಶೀಲಿಸಿ. ಆರೈಕೆ ಮಾಡುವವರನ್ನು ಕೇಳಿ ವಿಟಮಿನ್ ಎ ಮತ್ತು ಅಥವಾ ಹುಳುಗಳ ನಿವಾರಣೆಯ ಕೊನೆಯ ಪ್ರಮಾಣವನ್ನು ಯಾವಾಗ ನೀಡಲಾಯಿತು. ಮಗುವಿನ ಆರೋಗ್ಯ ಕಾರ್ಡ್ನಲ್ಲಿನ ಪ್ರತಿಕ್ರಿಯೆಯನ್ನು ಕ್ರಾಸ್ ಚೆಕ್ ಮಾಡಿ. ಮಗುವಿಗೆ ಯಾವುದೇ ವಾಂತಿ, ಜ್ವರ, ಅತಿಸಾರ ಅಥವಾ ಡೋಸಿಂಗ್ ದಿನದಂದು ಉಸಿರಾಟದ ತೊಂದರೆ ಇದೆ ಎಂದು ಪರಿಶೀಲಿಸಿ. ಮಗುವನ್ನು ಗಮನಿಸಿ ಮತ್ತು ಉಸಿರಾಟವು ಸಾಮಾನ್ಯವಾಗಿದೆ ಎಂದು ಪರಿಶೀಲಿಸಿ. 2. ಕೈಗಳನ್ನು ಸ್ವಚ್ಛಗೊಳಿಸಿ. ವಿಟಮಿನ್ ಎ ಮತ್ತು ಅಲ್ಬೆಂಡಜೋಲ್ ನೀಡುವ ಮೊದಲು ಯಾವುದೇ ಸೋಂಕು ಹರಡುವುದನ್ನು ತಡೆಯಲು ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿ. 3. ಡೋಸ್ ಆಯ್ಕೆ. ಮಗುವಿನ ವಯಸ್ಸಿನ ಆಧಾರದ ಮೇಲೆ ವಯಸ್ಸಿಗೆ ಸೂಕ್ತವಾದ ವಿಟಮಿನ್ ಎ ಪ್ರಮಾಣವನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ಮಗುವು 8 ತಿಂಗಳ ವಯಸ್ಸಿನವನಾಗಿದ್ದರೆ ಅವನಿಗೆ ನೀಲಿ ಬಣ್ಣದ ವಿಟಮಿನ್ ಎ ಕ್ಯಾಪ್ಸೂಲ್ ಮಾತ್ರ ಸಿಗುತ್ತದೆ. ಮಗುವಿಗೆ 1.5 ವರ್ಷವಾಗಿದ್ದರೆ ಮತ್ತು ಅವಳು 6 ತಿಂಗಳ ಹಿಂದೆ ವಿಟಮಿನ್ ಎ ಪಡೆದಿದ್ದರೆ ಅವಳಿಗೆ ಕೆಂಪು ವಿಟಮಿನ್ ಎ ಕ್ಯಾಪ್ಸೂಲ್ ಮತ್ತು ಅರ್ಧ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ನೀಡಬೇಕು. ಮಗುವಿಗೆ 3 ವರ್ಷವಾಗಿದ್ದರೆ ಆಕೆಗೆ ಕೆಂಪು ವಿಟಮಿನ್ ಎ ಕ್ಯಾಪ್ಸೂಲ್ ಮತ್ತು ಪೂರ್ಣ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ಸಿಗಬೇಕು. 4. ಮಗುವನ್ನು ಇರಿಸುವುದು. ಆರೈಕೆ ಮಾಡುವವರನ್ನು ಮಗುವಿನ ತಲೆಯ ಹಿಂಭಾಗವನ್ನು ಹಿಡಿದಿಡಲು ಹೇಳಿ ಮತ್ತು ಬಾಯಿ ತೆರೆದಿದೆ ಮತ್ತು ಮಗು ಶಾಂತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 5. ವಿಟಮಿನ್ ಎ ಕ್ಯಾಪ್ಸೂಲ್ಗೆ ಡೋಸಿಂಗ್. ಕ್ಯಾಪ್ಸೂಲ್ನ ತುದಿಯನ್ನು ಕತ್ತರಿಸಲು ಸ್ವಚ್ಛವಾದ ಕತ್ತರಿಗಳನ್ನು ಬಳಸಿ.
ಕ್ಯಾಪ್ಸೂಲ್ಗಳಿಂದ ಎಣ್ಣೆಯನ್ನು ಮಗುವಿನ ಬಾಯಿಯಲ್ಲಿ ಸುರಿಯಿರಿ ಮತ್ತು ಮಗು ಎಣ್ಣೆಯನ್ನು ನುಂಗಿದೆ ಮತ್ತು ಚೆನ್ನಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 6. ತೆಗೆದುಹಾಕಿ ಮತ್ತು ಸ್ವಚ್ಛಗೊಳಿಸಿ. ಖಾಲಿ ಕ್ಯಾಪ್ಸೂಲ್ ಅನ್ನು ಕಸದ ಬುಟ್ಟಿಗೆ ಎಸೆಯಿರಿ. ನಿಮ್ಮ ಕೈಗಳು ಮತ್ತು ಕತ್ತರಿಗಳ ಮೇಲಿನ ಹೆಚ್ಚುವರಿ ಎಣ್ಣೆಯನ್ನು ಸ್ವಚ್ಛಗೊಳಿಸಿ. 5. ಹುಳು ನಿವಾರಣೆಗಾಗಿ ಡೋಸಿಂಗ್. ಆಲ್ಬೆಂಡಜೋಲ್ ಮಾತ್ರೆಗಳೊಂದಿಗೆ ಹುಳು ನಿವಾರಣೆಗಾಗಿ ಚೌಕಾಕಾರದ ಆಕಾರದಲ್ಲಿ ಸ್ವಚ್ಛವಾದ ಬಿಳಿ ಕಾಗದವನ್ನು ಬಳಸಿ ಮತ್ತು ಅದನ್ನು ಮಧ್ಯದಿಂದ ಮಡಚಿ. ಟ್ಯಾಬ್ಲೆಟ್ ಅನ್ನು ಒಳಗೆ ಇರಿಸಿ ಮತ್ತು ಟ್ಯಾಬ್ಲೆಟ್ ಅನ್ನು ಪುಡಿಮಾಡಲು ಬಾಟಲಿಯನ್ನು ಬಳಸಿ. ಕಾಗದದ ಕೊಳವೆಯನ್ನು ಬಳಸಿಕೊಂಡು ಪುಡಿಮಾಡಿದ ಆಲ್ಬೆಂಡಜೋಲ್ ಪುಡಿಯನ್ನು ಮಗುವಿನ ಬಾಯಿಯಲ್ಲಿ ನಿಧಾನವಾಗಿ ಹಾಕಿ ಮತ್ತು ಪುಡಿಯನ್ನು ಅಗಿಯಲು ಮಗುವನ್ನು ಕೇಳಿಕೊಳ್ಳಿ. ಮಗು ಪುಡಿಮಾಡಿದ ಆಲ್ಬೆಂಡಜೋಲ್ ಅನ್ನು ನುಂಗಿದೆ ಮತ್ತು ಚೆನ್ನಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ಸ್ವಲ್ಪ ನೀರು ಕುಡಿಯಲು ಮಗುವನ್ನು ಕೇಳಿ. 6. ತಿರಸ್ಕರಿಸಿ. ಬಿಳಿ ಕಾಗದವನ್ನು ತಿರಸ್ಕರಿಸಿ. 7. ರೆಕಾರ್ಡ್ ಕೀಪಿಂಗ್. ಮಗುವಿನ ಬಳಿ ಎನ್ಸಿಪಿ ಕಾರ್ಡ್ ಇದ್ದರೆ ವಿಟಮಿನ್ ಎ ಡಿವರ್ಮಿಂಗ್ ವಿಭಾಗದಲ್ಲಿ ಇಂದಿನ ದಿನಾಂಕವನ್ನು ಗಮನಿಸಿ. ಅಲ್ಲದೆ ಇಂದು ನೀಡಲಾಗುವ ವಿಟಮಿನ್ ಎ ಮತ್ತು ಆಲ್ಬೆಂಡಜೋಲ್ ಡೋಸಿಂಗ್ಗಾಗಿ ನಿಮ್ಮ ವಿತರಣಾ ರಿಜಿಸ್ಟರ್ನಲ್ಲಿ ಫಲಾನುಭವಿಯ ವಿವರಗಳನ್ನು ನಮೂದಿಸಿ. ನೆನಪಿಡಿ, ಮಗುವಿಗೆ 6 ತಿಂಗಳ ನಂತರ ಮತ್ತೆ ಈ 2 ಡೋಸ್ಗಳು ಬೇಕಾಗುತ್ತವೆ. ಆರೋಗ್ಯ ಕಾರ್ಡ್ ಅನ್ನು ಹಿಂತಿರುಗಿಸಿ ಮತ್ತು ಆರೈಕೆ ಮಾಡುವವರಿಗೆ ಮುಂದಿನ ಡೋಸ್ಗಾಗಿ 6 ತಿಂಗಳಲ್ಲಿ ಮಗುವನ್ನು ತರಲು ತಿಳಿಸಿ. ನೀವು ಈಗ ಮಕ್ಕಳು ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಉಳಿಯಲು ಸಹಾಯ ಮಾಡಲು ಸಿದ್ಧರಾಗಿದ್ದೀರಿ. ನಿಜವಾದ ವಿತರಣೆಯ ಮೊದಲು ನೀವು ಈ 7 ಹಂತಗಳನ್ನು ಮತ್ತೊಮ್ಮೆ ಅಭ್ಯಾಸ ಮಾಡಿದರೆ ನೀವು ಉತ್ತಮ ಕೆಲಸ ಮಾಡುತ್ತೀರಿ. ಮುಂದಿನ ಬಾರಿ ಆ ನಗು ಮತ್ತು ಉತ್ತಮ ಆರೋಗ್ಯವನ್ನು ಹರಡುತ್ತಲೇ ಇರಿ.